ರಾಜಧಾನಿಯ ಜನರೇ ಎಚ್ಚರ ಎಚ್ಚರ. ಇನ್ನು ಮುಂದೆ ರಾಜಧಾನಿಯಲ್ಲಿ ವಾಸದ ಮನೆ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಕಟ್ಟಡ ನಿರ್ಮಿಸುವಾಗ ನೆಲಮಹಡಿಯಲ್ಲಿ ಕಾರು ನಿಲುಗಡೆಗೆ ಸ್ಥಳವನ್ನ ಮೀಸಲು ಇಡದಿದ್ರೆ ವಿದ್ಯುತ್ ಹಾಗೂ ನೀರನ್ನ ಬಂದ್ ಮಾಡಲಾಗುತ್ತಂತೆ. ಹೌದು, ಈ ಕುರಿತಾಗಿ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ ಅಡಿಯಲ್ಲಿ ಬೆಂಗಳೂರಿನ ಸ್ಥಳೀಯ ಯೋಜನಾ ಪ್ರದೇಶದ ಮಾಸ್ಟರ್ ಪ್ಲಾನ್ 2015ರ ವಲಯದ ನಿಯಮಕ್ಕೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಈ ನಿಯಮದಿಂದ ಸದ್ಯ ರಸ್ತೆ ಬದಿ ಹಾಗೂ ನಗರದ ಎಲ್ಲೆಂದರಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನ ನಿಲುಗಡೆಗೆ ಕಡಿವಾಣ ಬೀಳಲಿದೆಯಂತೆ. ಅಲ್ಲದೆ 30-40 ಅಥವಾ ಅದಕ್ಕಿಂತ ಅಧಿಕ ವಿಸ್ತೀರ್ಣದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ನೆಲಮಹಡಿಯನ್ನ ಕಾರು ನಿಲುಗಡೆಗೆ ಮೀಸಲಿಡಬೇಕಂತೆ. ಇನ್ನು ನೆಲಮಟ್ಟದಿಂದ ಚಾವಣಿವರೆಗೂ ಕೂಡ ಕಾರು ನಿಲುಗಡೆಗೆ 4.5 ಮೀಟರ್ ಎತ್ತರ ಇರಬೇಕು. ಇನ್ನು 4000 ಚದರ ಮೀಟರ್ಗಿಂತ ಹೆಚ್ಚಿನ ಗಾತ್ರದ ನಿವೇಶನದ ಕಟ್ಟಡಗಳಿಗೆ ಕಾರು ಮೀಟರ್ಗೆ 5 ಮೀಟರ್ ಸ್ಟಿಲ್ಟ್ ಜಾಗ ಬಿಡಬೇಕು. ಇನ್ನು ಕಟ್ಟಡ ವಿಸ್ತೀರ್ಣದ ಆಧಾರದಲ್ಲಿ ಜಾಗದ ಎತ್ತರವನ್ನ ಲೆಕ್ಕ ಹಾಕಲಾಗುತ್ತಂತೆ. ಇನ್ನು ಎತ್ತರದ ಮಿತಿ 16 ಮೀಟರ್ಗೆ ನಿಗದಿಪಡಿಸಲಾಗಿದೆ. ಆ ಜಾಗದಲ್ಲಿ ಕಾರು ನಿಲುಗಡೆಗೆ ಮಾತ್ರ ಕಡ್ಡಾಯವಾಗಿ ಬಳಸಬೇಕಂತೆ. ಇನ್ನು ಮನೆ ಕಟ್ಟುವಾಗ ಕಾರು ನಿಲುಗಡೆಗೆ ಜಾಗ ಬಿಡದಿದ್ರೆ ಮನೆಯ ನಿವೇಶನ ಹಾಗೂ ನೀರು ಬಿಡದೆ ಇರಲು ಬಿಬಿಎಂಪಿ ಈಗಾಗಲೇ ಮುಂದಾಗ್ತಾ ಇದೆ. ಅಲ್ಲದೆ ವಸತಿ ರಹಿತ ಕಟ್ಟಡ ಕಟ್ಟುವಂತಹ ಸಂದರ್ಭದಲ್ಲಿಯೂ ಕೂಡ ಪಾರ್ಕಿಂಗ್ಗೆ ಸ್ಥಳಾವಕಾಶವನ್ನ ನೀಡಬೇಕು. ಇಲ್ಲವಾದ್ರೆ ವ್ಯಾಪಾರ ಪರವಾನಗಿಯನ್ನ ಮುಟ್ಟುಗೋಲು ಹಾಕಿ ದಂಡವನ್ನ ವಿಧಿಸಲಾಗುತ್ತಂತೆ. ಇನ್ನು ಈ ಕುರಿತಾಗಿ ಗೆಜೆಟ್ನಲ್ಲಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗ್ತಾ ಇದೆ. ಇನ್ನು ನಗರದಲ್ಲಿ ಸದ್ಯ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಟ್ರಾಫಿಕ್ ಅವಧಿ ಹೆಚ್ಚಾಗಿದೆ. ಹೀಗಾಗಿ ಟ್ರಾಫಿಕ್ ಕುರಿತಾಗಿ ಸಾಕಷ್ಟು ಜನರು ಕೂಡ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಟ್ರಾಫಿಕ್ ಮಧ್ಯೆ ವಾಹನ ಸವಾರರು ವಾಹನಗಳನ್ನ ಎಲ್ಲಿ ಬೇಕೆಂದ್ರೆ ನಿಲ್ಲಿಸ್ತಾ ಇರೋದು ಕಂಡು ಬರ್ತಾ ಇದ್ದು ಇದರಿಂದ ವಾಹನ ಸವಾರರಿಗೆ ಮತ್ತಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕುವಂತ ಸಲುವಾಗಿ ನಗರಾಭಿವೃದ್ಧಿ ಇಲಾಖೆ ಈ ಕ್ರಮಕ್ಕೆ ಮುಂದಾಗ್ತಾ ಇದೆ.